ಟೂ ವೀಲರ್ನ ಓಡಿಸೋವಂಥ ಸ್ಕೂಟಿಗಳನ್ನ ಓಡಿಸೋವಂಥ ಹುಡುಗಿರುಗಳು, ಲೇಡೀಸ್ಗಳು ಮಿಸ್ಟೇಕ್ ಏನು ಮಾಡ್ತಾರೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಇವ್ರಿಗೆ ಆಕ್ಸಿಲೇಟರ್ ಇದೆಯಲ್ಲ, ಅದನ್ನು ಕೊಡೋ ಮೆಥಡ್ ಗೊತ್ತಿಲ್ಲ. ಅಂದರೆ ಈ ವೆಹಿಕಲ್ನ ಯಾವ ರೀತಿ ನಾವು ಮೂವ್ಮೆಂಟ್ ಮಾಡಬೇಕು ಅಂತ. ವೆಹಿಕಲ್ನ ಸ್ಟಾರ್ಟ್ ಮಾಡ್ತಾರೆ, ಸ್ಟಾರ್ಟ್ ಮಾಡಿಬಿಟ್ಟು ನೋಡಿ, ಆಕ್ಸಿಲೇಟರ್ ಇಟ್ಕೊಳ್ಳೋ ಮೆಥಡ್ ಇದೆಯಲ್ಲ, ಹತ್ರ ಬಂತು ಆಕ್ಸಿಲೇಟರ್ ಇಟ್ಕೊಳ್ಳೋ ಮೆಥಡ್ ಇದೆಯಲ್ಲ, ಈ ಆಕ್ಸಿಲೇಟರ್ ಏನಿದೆ ಹ್ಯಾಂಡಲು, ಇದನ್ನು ತುಂಬ ಜನ ಹೀಗೆ ಇಟ್ಕೊತಾರೆ. ಹೀಗೆ ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ಈ ರೀತಿ ಎಕ್ಸೆಟ್ರ್ ಕೊಡ್ತಾರೆ. ಓಕೆನಾ? ಇದು ತುಂಬ ತಪ್ಪು. ಈ ರೀತಿ ಯಾವಾಗಲೂ ಎಕ್ಸೆಟ್ರನ್ನ ರೈಸ್ ಮಾಡೋಕ್ಕೆ ಹೋಗ್ಬಾರ್ದು. ಸಾಮಾನ್ಯವಾಗಿ ಲೇಡೀಸ್ಗಳಲ್ಲಿ ಏನಂತಂದರೆ, ನಾವು ಆಕ್ಸಿಲೇಟರ್ ಕೊಟ್ಟರೆ ಗಾಡಿ ಮುಂದೆ ಹೊರಟೋಗ್ಬೇಕು, ಗಾಡಿ ಮೂವ್ ಆಗ್ತಾ ಇರಬೇಕು. ಏನಾದ್ರು ಎಮರ್ಜೆನ್ಸಿ ಅಡ್ಡ ಬಂದಾಗ ಕಂಟ್ರೋಲ್ ಮಾಡಿದ್ರೆ ಮಾಡೋಣ, ನಿಂತ್ಕೊಂಡ್ರೆ ನಿಂತ್ಕೊಳ್ಳಿ, ಬಿದ್ದರೆ ಬೀಳೋಣ, ಎತ್ತಕ್ಕೋದ್ರೆ 4 ಜನ ಬಂದೇ ಬರ್ತಾರೆ ಅಂತ ಗೊತ್ತು. ಇದು ಆ್ಯಕ್ಚುಲಿ ಒರಿಜಿನಲ್ ಕಾನ್ಸೆಪ್ಟ್ ಅಲ್ಲ. ಕರೆಕ್ಟಾಗಿ ನಾನು ವೆಹಿಕಲ್ನ ಹೇಗೆ ಹ್ಯಾಂಡಲ್ ಮಾಡೋಂತ ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ಇಟ್ಕೊಂಡಾಗ ಈ ರೀತಿ ಇಟ್ಕೋಬಾರ್ದು, ಈ ರೀತಿ ಇಟ್ಕೋಬೇಕು. ನೋಡಿ, ಕೈ ನೋಡಿ, ಈ ರೀತಿ ಇಟ್ಕೋಬೇಕು. ಇದು ಫ್ರಂಟ್ ಬ್ರೇಕಿಗೆ ಇರಬೇಕು. ಹಿಂಗೆ ಅರ್ಥ ಆಗ್ತಾ ಇದೆಯಾ? ಈ ರೀತಿ ಫ್ರಂಟ್ ಬ್ರೇಕಿಗೆ ಇರಬೇಕು. ರಿಯರು ಅಷ್ಟೇ ಸೇಮ್ ಅದೇ ಥರ ಇರಬೇಕು. ಹಿಂಗೆ ನೋಡಿ, ಅದೇ ಥರ ಇರಬೇಕು. ಈ ಬೆರಳು ಹಿಂಗೆ ಇರಬೇಕು, ಹೀಗೆ ಇರಬೇಕು. ಸೊ ನೀವು ಬ್ರೇಕ್ ಅಪ್ಲೈ ಮಾಡ್ಬೇಕಾದ್ರೆ ಹಾಗೆ ಇರಬೇಕು. ಓಕೆನಾ? ಇದು ಅಷ್ಟೇ ಹೀಗೆ ಇರಬೇಕು. ನೀವು ಆಕ್ಸಿಲೇಟರ್ನ ಕೊಡಬೇಕಾದ್ರೆ ಈ ರೀತಿ ಕೊಡಬೇಕು ನೋಡಿ, ಸ್ಲೋ ಮೂಮೆಂಟ್ ಇದೆ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಕೈ ಬ್ರೇಕ್ ಮೇಲೆ ಇರಬೇಕು ಅಂತಲ್ಲ, ಇಲ್ಲಿಗೆ ನೇರವಾಗಿರ್ಬೇಕು. ಹಿಂಗೆ ಈಗಿರಬೇಕು ನೋಡಿ, ಈಗಿರಬೇಕು. ಈ ರೀತಿ ಆಕ್ಸಿಲೇಟರ್ನ ಕೊಡಬೇಕು. ಆಮೇಲೆ ಈ ರೀತಿ ಕೈ ಹ್ಯಾಂಡ್ನ ಬ್ರೇಕ್ ಮಾಡಬೇಕು. ಪಾಸ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಇವಾಗ ಈ ಲೆವೆಲ್ನಲ್ಲಿ ಬ್ರೇಕ್ ಇರಬೇಕು, ಈ ಲೆವೆಲ್ನಲ್ಲಿ ಆಕ್ಸಿಲೇಟರ್ನ ಇಟ್ಕೊಂಡಿರ್ಬೇಕು. ಹೀಗೆ ಇಟ್ಕೋಬಾರ್ದು, ಹೀಗೆ ಇಟ್ಕೋಬೇಕು. ಕೈ ಯಾವಾಗಲೂ ಈಗ ಹೋಗ್ಬೇಕು ನೋಡಿ. ಹಿಂಗಿದ್ರೆ ನಿಮಗೆ ಬ್ರೇಕ್ ಅಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಈಗಿರಬೇಕು ನೋಡಿ. ನಾನು ತೋರಿಸ್ಕೊಡ್ತೀನಿ, ಒಂದು ರೌಂಡ್ ಹಾಕ್ತೀನಿ ನಾನು ನೋಡಿ. ಆಕ್ಸಿಲೇಟರ್ನ ಕೊಡೋದು ಇಷ್ಟೇ ಇರಬೇಕು. ಸಡನ್ನಾಗಿ ಏನಾದರೆ ಬ್ರೇಕ್ ಈ ರೀತಿ ಅಪ್ಲೈ ಮಾಡಬೇಕು. ಅರ್ಥ ಆಯ್ತಾ? ಈಗ ಕೆಲವರು ಹುಡುಗಿರು ಓಡಿಸೋದು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಈಗ ಇಟ್ಕೊಂಡಿರ್ತಾರೆ, ಈ ರೀತಿ ಆಕ್ಸಿಲೇಟರ್ನ ಕೊಡ್ತಾರೆ. ಇದು ತುಂಬ ತಪ್ಪು. ಈ ರೀತಿ ಯಾವಾಗಲೂ ಮಾಡೋಕ್ಕೆ ಹೋಗ್ಬಾರ್ದು. ಆಕ್ಸಿಲೇಟರ್ನ ಯಾವಾಗಲೂ ಲಿಮಿಟಾಗಿ ನಾವು ಆಪ್ರೇಟ್ ಮಾಡಬೇಕು. ಸ್ಕೂಟರ್ನ ರಿಯರ್ ಬ್ರೇಕ್ ಏನಿದೆ, ಅದು ಯಾವಾಗಲೂ ವೆಹಿಕಲ್ನ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ ಇಟ್ಕೊಂಡಿರಬೇಕು. ಸ್ಕೂಟರ್ನ ರೈಟ್ ಸೈಡ್ ಬ್ರೇಕ್ ಏನಿದೆ, ಅದು ಸಡನ್ ಬ್ರೇಕ್ ಅಪ್ಲೈ ಮಾಡೋಕ್ಕೆ. ಎರಡೂ ಬ್ರೇಕ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಸ್ಪೀಡು ಬೇಗ ಕಂಟ್ರೋಲ್ ಆಗುತ್ತೆ ಅಂತ. ಈ ಥರ ಸ್ಕೂಟಿಗಳಿದೆಯಲ್ಲ, ಸ್ಕೂಟರ್ಗಳು, ಇದು ಫಸ್ಟ್ ಆಫ್ ಆಲ್ ಮೈಲೇಜ್ ಬರೋದು ತುಂಬ ಕಮ್ಮಿ. ನನ್ನ ಪ್ರಕಾರ ಒಂದು 40-45 ಬರ್ಬೋದು ಅಷ್ಟೇ. ಅದರಲ್ಲೂ ನೀವು ಆಕ್ಸಿಲೇಟರ್ನ ಜಾಸ್ತಿ ದಬಾಯಿಸಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಇರೋದ್ರಲ್ಲೂ ಮೈಲೇಜು ಡ್ರಾಪ್ ಆಗುತ್ತೆ. ಸೊ ಲೆವೆಲ್ಲಾಗಿ ಅಂದರೆ ಕರೆಕ್ಟಾಗಿ ನೀವು ಡ್ರೈವ್ ಮಾಡಿ ಇರೋದ್ರಲ್ಲಿ ಒಳ್ಳೆ ಮೈಲೇಜ್ ಬರೆಸಬೇಕು ಅಂತಂದರೆ ನೀವು ಹ್ಯಾಂಡಲ್ನ ಯಾವಾಗಲೂ ಈ ರೀತಿ ಇಟ್ಕೋಬೇಕು. ಈ ಹೆಬ್ಬೆರಳು ಹೀಗೆ ಇರಬೇಕು. ಇದು ಕರೆಕ್ಟ್ ಲೆವೆಲ್ ಇರಬೇಕು ಬ್ರೇಕಿಗೆ. ಆವಾಗ ನೀವು ಆಕ್ಸಿಲೇಟರ್ ಕೊಡೋದಿದೆಯಲ್ಲ, ಕಮ್ಮಿ ಪ್ರಮಾಣ. ಅರ್ಥ ಆಯ್ತಾ? ನೀವು ಅದೇ ಆಕ್ಸಿಲೇಟರ್ನ ಆಲ್ರೆಡಿ ಹಿಂಗೆ ಇಟ್ಕೊಂಡ್ಬಿಟ್ಟು ನೀವು ಈ ರೀತಿ ಕೊಟ್ಟಾಗ ಏನಾಗ್ತದೆ, ಗಾಡಿ ತುಂಬ ರೈಸ್ ಆಗುತ್ತೆ. ಸೊ ಯಾವಾಗಲೂ ತಿಳ್ಕೊಳ್ಳಿ, ಆಕ್ಸಿಲೇಟರ್ನ ಬ್ರೇಕ್ ಲೆವೆಲ್ಗೆ ಹಿಂಗೆ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಗಾಡಿಗಳನ್ನು ಡ್ರೈವ್ ಮಾಡೋಕ್ಕೆ ಹೋಗ್ಬಾರ್ದು. ಥ್ಯಾಂಕ್ ಯು.